ಕುರ್ಚಿ ಕದನದ ಮಧ್ಯೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಇದೀಗ ಆಗಮಿಸ್ತಾ ಇದ್ದಾರೆ. ಒಂದ್ ಕಡೆನಲ್ಲಿ ರಾಜ್ಯ ರಾಜಕೀಯದಲ್ಲಿ ಈ ಒಂದು ವಿಚಾರ ಅನ್ನೋದು ಮುಗಿಯದ ಅಧ್ಯಾಯ ಆಗಿದೆ. ಕುರ್ಚಿ ಕದನ ಆಗಿರಬಹುದು, ಸಚಿವ ಸಂಪುಟ ಪುನರ್ರಚನೆ ಆಗಿರಬಹುದು, ಈ ಎಲ್ಲಾ ವಿಚಾರಗಳ ಬಗ್ಗೆ ಈಗಾಗಲೇ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಇದರ ಮಧ್ಯದಲ್ಲಿ ರಾಜ್ಯಕ್ಕೆ ರಾಹುಲ್ ಗಾಂಧಿ ಆಗಮಿಸ್ತಾ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಮೈಸೂರಿಗೆ ರಾಹುಲ್ ಗಾಂಧಿ ಆಗಮಿಸ್ತಾ ಇದ್ದಾರೆ. ಮೈಸೂರಿನಲ್ಲಿಂದು ರಾಹುಲ್ ಭೇಟಿ ಆಗ್ತಾರೆ ಸಿಎಂ ಹಾಗೂ ಡಿಸಿಎಂ. ಕುರ್ಚಿ ಕದನಕ್ಕೆ ಇಂದು ಬ್ರೇಕ್ ಹಾಕ್ತಾರ ಹಾಗಾದ್ರೆ ರಾಹುಲ್ ಗಾಂಧಿ? ಈಗಾಗಲೇ ಕುರಿತಾಗಿ ಹಲವು ರೀತಿಯಾದಂತಹ ಚರ್ಚೆಗಳು ಕೂಡ ಆಗಿದ್ದಾವೆ. ಈ ಸಂದರ್ಭದಲ್ಲಿ ಇದಕ್ಕೆ ಬ್ರೇಕ್ ಹಾಕುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರುವಂತದ್ದು. ಮೈಸೂರಿನಲ್ಲಿ ಇಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸುವಂತಹ ಸಾಧ್ಯತೆಗಳಿದೆ. 2:30ಗೆ ರಾಹುಲ್ ಗಾಂಧಿ ಮೈಸೂರಿಗೆ ಆಗಮಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸುವಂತಹ ಸಾಧ್ಯತೆಗಳಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಮೈಸೂರಿಗೆ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಸಿಎಂ ಹಾಗೂ ಡಿಸಿಎಂ ಭೇಟಿ ಆಗ್ತಾರೆ. ಜೊತೆಯಲ್ಲಿ ಅವರನ್ನ ಸ್ವಾಗತ ಕೂಡ ಮಾಡ್ತಾರೆ. ಅಧಿಕಾರ ಹಸ್ತಾಂತರ ಹೈಡ್ರಾಮಾಗೆ ಇಂದು ಕ್ಲೈಮ್ಯಾಕ್ಸ್ ಏನಾದರೂ ಸಿಗುವಂತಹ ಸಾಧ್ಯತೆಗಳಿದ್ಯಾ ಅನ್ನುವಂತ ಕುತೂಹಲಕ್ಕೆ ಇದೀಗ ಎಡೆ ಮಾಡಿಕೊಟ್ಟಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಇಂದು ಮೈಸೂರಿಗೆ ರಾಹುಲ್ ಗಾಂಧಿ ಆಗಮಿಸ್ತಾ ಇರುವಂತದ್ದು ಅಧಿಕಾರ ಹಸ್ತಾಂತರ ಹೈಡ್ರಾಮಾಗೆ ಏನಾದ್ರೂ ಕ್ಲೈಮ್ಯಾಕ್ಸ್ ಸಿಗುವಂತಹ ಸಾಧ್ಯತೆಗಳಿದ್ಯಾ? ಎಷ್ಟೊತ್ತಿರ್ತಾರೆ ರಾಹುಲ್ ಗಾಂಧಿ ಮೈಸೂರಿನಲ್ಲಿ? ಚರ್ಚೆಗೆ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಮೈಸೂರಿಗೆ ಬರ್ತಾ ಇರ್ತಕ್ಕಂತಹ ರಾಹುಲ್ ಗಾಂಧಿ ಅವರು ಇವತ್ತು ಇಂದು ಒಂದೂವರೆಗೆ ಬರುವಂತಹ ಸಾಧ್ಯತೆ ಇದೆ. ಸೊ ಅವರು ಬರುವಂತಹ ಸಂದರ್ಭದಲ್ಲಿ ಯಾವುದೇ ತರದ ಆಲ್ಟಿಂಗ್ಗೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಸುಕನ್ಯಾ, ಮೈಸೂರಿನಾಗೆ ಬರ್ತಿರ್ತಕ್ಕಂತ ರಾಹುಲ್ ಗಾಂಧಿ ಅವರು ಸೊ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಆಗ್ತಾರ ಅಥವಾ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಆಗ್ತಾರ ಅಂತಕ್ಕಂಥದಕ್ಕಿಂತ ಇವರಿಬ್ರು ಕೂಡ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಸೊ ಅವರಿಬ್ಬರಿಗೂ ಕೂಡ ಸ್ವಾಗತವನ್ನ ಬಯಸೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಸೊ ಇಲ್ಲಿ ಯಾವುದೇ ರೀತಿಯ ವಿಮಾನ ನಿಲ್ದಾಣದಲ್ಲಾಗ್ಲಿ ಅಥವಾ ಮೈಸೂರಿನ ಖಾಸಗಿ ಕಾರ್ಯಕ್ರಮಗಳಲ್ಲಾಗಿ ಭಾಗಿಯಾಗುವಂತಹ ಯಾವುದೇ ಸಾಧ್ಯತೆಗಳಿಲ್ಲದ ಕಾರಣಕ್ಕಾಗಿ ನೇರವಾಗಿ ತಮಿಳುನಾಡಿಗೆ ಹೋಗುವಂತಹ ಸಾಧ್ಯತೆಗಳಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು. ಇಲ್ಲಿ ಕುಂತ್ಕೊಂಡು ಅಥವಾ ಯಾವುದೋ ಒಂದು ರೂಮಿನಲ್ಲಿ ಕುಂತ್ಕೊಂಡು ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದೆಯಾ ಅಂತಕ್ಕಂಥದ್ದು ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ವಿಮಾನ ನಿಲ್ದಾಣದಿಂದ ನೇರವಾಗಿ ತಮಿಳುನಾಡಿಗೆ ಹೋಗುವಂತಹ ಸಾಧ್ಯತೆಗಳಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು. ಸುಕನ್ಯಾ, ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಮಾತನಾಡುವಂತಹ ಅವಕಾಶಗಳು ಸಿಗ್ತದ ಅಂತಕ್ಕಂಥದ್ದು ಕೂಡ ಯೋಚನೆ ಮಾಡ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಸೊ ಎಲ್ಲಾದ್ರೂ ಒಂದು ಕಡೆ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಸೊ ಈ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂತಹ ಏನು ಸೀಟಿನ ವಿಚಾರವಾಗಿ, ಮುಖ್ಯಮಂತ್ರಿ ಸ್ಥಾನದ ವಿಚಾರವಾಗಿ ಏನಾದ್ರೂ ಮಾತನಾಡುವಂತ ಅವಕಾಶ ಸಿಗ್ಬೋದಾ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸೊ ಆ ತರದ ಸಾಧ್ಯತೆಗಳು ಕೂಡ ಯಾವುದೇ ರೀತಿಯಲ್ಲಿ ಕಂಡು ಬರ್ತಾ ಇದ್ದ ಕಾರಣಕ್ಕಾಗಿ ನೇರವಾಗಿ ತಮಿಳುನಾಡಿಗೆ ಹೋಗುವಂತಹ ಸಾಧ್ಯತೆಗಳಿದೆ. ಸೊ ಮುಖಾಮುಖಿ ಅವರಿಗೆ ಸ್ವಾಗತವನ್ನ ಬಯಸಿ ಆಯ್ ಬಾಯ್ ಅಂತ ಹೇಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಚರ್ಚೆ ಆಗುವಂತಹ ಸಾಧ್ಯತೆಗಳಿಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದಗಳು ಪುಟ್ಟಸ್ವಾಮಿ ಹೆಚ್ಚಿನ ಮಾಹಿತಿಗಾಗಿ.